ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ಶ್ರೀಪಾದ್ ಕವಲ್ಗೋಡು. ಇವತ್ತು ನಮ್ಮೊಂದಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕು ಅಧ್ಯಕ್ಷರಾದ ಮಾಲ್ತೇಶಪ್ಪ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್, ನಮಗೆ ತಿಳಿದ ಹಾಗೆ ನೀವು ಕಳೆದ 25 ವರ್ಷಗಳಿಂದ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಈ ಅವಧಿಯಲ್ಲಿ ನೀವು ಎದುರಿಸಿದಂತಹ ತೊಂದರೆಗಳೇನು, ಅದರಿಂದ ಯಾವೆಲ್ಲ ರೀತಿಯ ಸಪೋರ್ಟ್ ನಿಮಗೆ ಸಹ ಶಿಕ್ಷಕರು ಹಾಗೂ ನಿಮ್ಮ ಸೀನಿಯರ್ಗಳಿಂದ ಸಿಕ್ತು, ಜೊತೆಗೆ ಅದರಿಂದ ಹೊರಗೆ ಬಂದಿದ್ದು ಹೇಗೆ? ಎಲ್ಲರಿಗೂ ನಮಸ್ಕಾರ. ನಾನು 1999ಕ್ಕೆ ನಾನು ಟೀಚರ್ ಆಗಿ ಆಯ್ಕೆ ಆಗ್ತೇನೆ. ಬ್ಯಾಕ್ವರ್ಡ್ ಅಲ್ಲಿ ನಾನು ಸರ್ವಿಸ್ ಅನ್ನ ಆರಂಭ ಮಾಡ್ತೀನಿ. 25 ವರ್ಷದಲ್ಲಿ ಶಿಕ್ಷಣದಲ್ಲಿ ತುಂಬಾನೇ ಬದಲಾವಣೆಗಳನ್ನ ಕಾಣ್ತೇವೆ. ಶಿಕ್ಷಣ ಅಂದ್ರೆ ನಿಂತ ನೀರಲ್ಲ, ಅದು ಯಾವಾಗ್ಲೂ ಹರಿತಕ್ಕಂಥ ನೀರು. ಅದಕ್ಕೆ ನಾವು ಅಪ್ಡೇಟ್ ಆಗ್ಲೇಬೇಕಾಗ್ತದೆ. ಮೊದಲು ಹೇಗಿತ್ತಪ್ಪ ಅಂದ್ರೆ ನಾವು ಟೀಚರ್ ಆಗಿ ಬಂದಾಗ TCH ಮಾಡ್ಕೊಂಡ್ ಬಂದಿದ್ವಿ. ಒಳ್ಳೆ ಅವಾಗ ಯಂಗ್ ಅಂಡ್ ಎನರ್ಜಿ ಆಗಿದ್ವಿ. ಒಳ್ಳೆ ಕೌಶಲ್ಯಭರಿತವಾಗಿರ್ತಕ್ಕಂಥ ಒಂದು ತರಬೇತಿಯನ್ನ ತಗೊಂಡು ಬಂದಿದ್ವಿ. ಅವಾಗ ಹೇಗಿತ್ತಪ್ಪ ಅಂದ್ರೆ ಟೀಚರ್ ಆಗಿ ಬಂದ ತಕ್ಷಣ ಒಂದು 4 ಕಿರುಪರೀಕ್ಷೆಗಳನ್ನ ಮಾಡು, ಒಂದು ಮಿಡ್ ಟರ್ಮ್ ಎಕ್ಸಾಮ್, ಒಂದು ವಾರ್ಷಿಕ ಪರೀಕ್ಷೆಯನ್ನ ಮಾಡುದು, ಮಕ್ಕಳಿಗೆ ಆಟೋಟಗಳನ್ನ ಹೇಳ್ಕೊಡ್ತಕ್ಕಂಥದ್ದು. ಜೊತೆಗೆ ನಾವು ಒಳ್ಳೆ ರೀತಿಯ ಒಂದು ಟೀಚಿಂಗ್ ಬಹಳ ಚೆನ್ನಾಗಿತ್ತು. ಅವಾಗ ಹೇಳ್ಬೇಕಂದ್ರೆ ರಿಯಲಿ ಅವಾಗ ಬಹಳ ಚೆನ್ನಾಗಿತ್ತು ಶಿಕ್ಷಣ. ಬಟ್ ಆಗಿಗೂ ಈಗಿಗೂ ಹೊಂದ್ಕೊಂಡ್ರೆ ಬದಲಾವಣೆಗೆ ಹೊಂದ್ಕೊಳ್ಬೇಕಾಗಿದ್ದು ಅನಿವಾರ್ಯ, ಹೊಂದ್ಕೊಂಡ್ಲೇಬೇಕು. ಬಟ್ ಆದ್ರೆ ಇನ್ನಿತರೆ ಬೇರೆ ಬೇರೆ ಕೆಲಸಗಳನ್ನ ಈ ಶಿಕ್ಷಣ ಇಲಾಖೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಈ ಕೆಲಸಗಳ ಒತ್ತಡ ಹೆಚ್ಚಾಗಿ ಇವತ್ತು ನಾವು ನೀಟಾಗಿ ಮಕ್ಕಳಿಗೆ, ನಾವು ಭವಿಷ್ಯದ ಮಕ್ಕಳ ನಿರ್ಮಾಣ ಮಾಡ್ತಕ್ಕಂಥ ನಾವು ಮಕ್ಕಳಿಗೆ ಸರಿಯಾದ ರೀತಿ ಟೀಚಿಂಗ್ ಅಲ್ಲಿ ಶಿಕ್ಷಕರಿಗೆ ತೋರಿಸ್ಕೊಳ್ಳಕ್ಕೆ ಸಮಯ ಆಗ್ತಾ ಇಲ್ಲ. ಅದರಲ್ಲೂ ನಮ್ಮ ಪ್ರೈಮರಿಯಲ್ಲಿ ಒಂದು ನೀವು ಯಾವ ವಿಷಯದ ಪಾಠವನ್ನು ಮಾಡ್ತೀವಿ? ನಾವು ಪ್ರೈಮರಿ ಸ್ಕೂಲ್ ಟೀಚರ್ ಅಂದ್ರೆ ಅವಾಗ ಹೇಗಿತ್ತು ಅಂದ್ರೆ TCH ಮಾಡ್ಕೊ ಬಂದ್ವಿ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಅನ್ನು ಮಾಡ್ಬೇಕು. ನಾವು ಕನ್ನಡ, ಇಂಗ್ಲಿಷ್, ಹಿಂದಿ ಎಲ್ಲಾ ಸಬ್ಜೆಕ್ಟ್ ಅನ್ನು ಮಾಡ್ಬೇಕು. ನಾವು 1ರಿಂದ 7ನೇ ತರಗತಿಗೆ ಆಯ್ಕೆ ಆಗಿರ್ತಕ್ಕಂಥ ಶಿಕ್ಷಕರು ಎಲ್ಲಾ ಸಬ್ಜೆಕ್ಟ್ ಮಾಡ್ಬೇಕು. ಬಟ್ ಎಲ್ಲಾ ಸಬ್ಜೆಕ್ಟ್ ಅನ್ನು ಮಾಡ್ತೇವೆ. ಬಟ್ ನಾ ಡಿಗ್ರಿಯಲ್ಲಿ ನಾನು ಮೇಜರ್ ಆಗಿ ಇಂಗ್ಲಿಷ್ ಮತ್ತು ಹಿಸ್ಟ್ರಿಯನ್ನ ತಗೊಂಡು ನಾನು ಪಾಸ್ ಮಾಡಿದ್ದು. MA ಹಾಗೆ. ಆಮೇಲೆ B.Ed ಮಾಡ್ಕೊಂಡೆ ನಾನು. ನನ್ನ ಫೇವರಿಟ್ ಸಬ್ಜೆಕ್ಟ್ ಅಂದ್ರೆ ಹಿಸ್ಟ್ರಿ, ಸೋಷಿಯಲ್ ಸೈನ್ಸ್ ಅನ್ನು ನಾವು ಪ್ರೈಮರಿಯಲ್ಲಿ ಈ 25 ವರ್ಷಗಳ ಅವಧಿಯಲ್ಲಿ ಯಾವೆಲ್ಲ ಶಾಲೆಗಳಲ್ಲಿ ಕೆಲಸಗಳನ್ನ ಮಾಡಿದೀರಿ? ನಾನು ತುಮ್ರಿ ಬ್ಯಾಕ್ವರ್ಡ್ ಅಲ್ಲಿ ನನಗೆ ಮೊಬೈಲ್ ಟೀಚರ್ ಅಂತ ಹೇಳೋರು. ಯಾಕೆ ಮೊಬೈಲ್ ಟೀಚರ್ ಅಂತ ಹೇಳೋರಂದ್ರೆ ನನಗೆ ಆಯ್ಕೆ ಆಗಿದ್ದು ಹಾಳಸಸಿ ಅಂತ ಶಾಲೆಗೆ. ಬಟ್ ಅಲ್ಲಿಂದ ಅಲ್ಲಿ ಶಿಕ್ಷಕರ ಕೊರತೆ ಇರೋದಕ್ಕೆ ತುಂಬಾ ಶಾಲೆಗೆ ಡೆಪ್ಟೇಷನ್ ಮಾಡಿದ್ರು. ತುಮ್ರಿ ಬ್ಯಾಕ್ವರ್ಡ್ ಹೆಚ್ಚು ಕಡಿಮೆ ಒಂದು 60% ಶಾಲೆಗೆ ನಾನು ಡೆಪ್ಟೇಷನ್ ಆಗಿ ವರ್ಕ್ ಮಾಡಿದ್ದೀನಿ. ನಾನು ಅಲ್ಲಿ ಹಾಳಸಸಿಯಲ್ಲಿ ಪ್ರಪ್ರಥಮವಾಗಿ ನಾನು ಡ್ಯೂಟಿಗೆ ಜಾಯ್ನ್ ಆಗಿದ್ದು. ಅದರ ನಂತರ 9 ವರ್ಷ ಆದ್ಮೇಲೆ ಇಲ್ಲಿ ಅಕ್ಷಯ ಶಾಲೆಗೆ ಬರ್ತಿದ್ನೆ. ಅಕ್ಷಯ ಶಾಲೆಗೆ ಒಂದು 7 ವರ್ಷ ಆದ್ಮೇಲೆ ತದನಂತರ CRP ಆಗಿ 3 ವರ್ಷ ನಾನು ವರ್ಕ್ ಮಾಡ್ತೇನೆ. ಆಮೇಲೆ ಮಾಲ್ವೆ ಶಾಲೆಯನ್ನ ತಗೊಳ್ತೇನೆ. ಅಷ್ಟರಲ್ಲಿ ನಾನು ಸಂಘಟನೆಯಲ್ಲಿ ಸಹ ನಾನು ಪಾಲ್ಗೊಳ್ತೇನೆ, ಸಂಘಟನೆಯಲ್ಲಿ ಸೇರ್ಕೊಳ್ತೇನೆ. ಮೊದಲಿಗೆ ಸಂಘಟನೆಯಲ್ಲಿ ಯಾವೆಲ್ಲ ಹುದ್ದೆಗಳನ್ನ ನೀವು ನಿರ್ವಹಿಸ್ತಾ ಬಂದ್ರಿ? ಈ ಅವಧಿಯಲ್ಲಿ ನಿಮ್ಮ ಗಮನಕ್ಕೆ ಬಂದಂತಹ ಸಮಸ್ಯೆಗಳು ಅಥವಾ ಶಿಕ್ಷಕರು ಎದುರಿಸ್ತಾ ಇರುವಂತಹ ತೊಂದರೆಗಳು ಯಾವ್ಯಾವುದು? ನಾನು CRP ಆಗಿದ್ದು ನನಗೆ ತುಂಬಾ ಅನುಭವನ ಕೊಡ್ತದೆ. ಆ CRP ಆದಾಗ ನಮಗೆ ಶಿಕ್ಷಕರ ಸಮಸ್ಯೆಗಳು ಏನು ಅಂತ CRP ಆದವರಿಗೆ ತುಂಬಾನೇ ಗೊತ್ತಿರ್ತದೆ. ಅದಾದ್ಮೇಲೆ ನಾನು CRP ಆಗಿ ಮುಗಿತದಂಗೆ ಇಲ್ಲಿ ಗಣಪತಪ್ಪ ಅಂತ ಹೇಳಿ ಮಾಜಿ ಅಧ್ಯಕ್ಷ, ಅವರು ರಿಟೈರ್ಡ್ ಆಗಿದ್ದಾರೆ. ಅವರು ನನ್ನ ಗುರುಗಳೇ. ಅವರು ನನಗೆ ಅವರ ಸಂಘಟನೆಯಲ್ಲಿ ತಗೊಳ್ತಾರೆ. ಮೊದಲಿಗೆ ಸರ್ಕಾರಿ ನೌಕರರ ಸಂಘಕ್ಕೆ ನನ್ನ ಹಾಗೂ ನನ್ನ ಸ್ನೇಹಿತ ಸೋಮಪ್ಪ ಅಂತ ಇಬ್ರು ಹೊಸಬ್ರೇ, ಇಬ್ರು ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. ಅವ್ರ ಜೊತೆಗೆ ನಾವು ಹೋಗ್ತೇವೆ. ನಾವು ಆ ಸಂದರ್ಭದಲ್ಲಿ ನಾವು 3 ಜನನು ಸಹ ನಾವು ಗೆಲ್ತೇವೆ. ಆಪೋಸಿಟ್ ಇರ್ತಕ್ಕಂಥ 3 ಸೋಲ್ತಾರೆ. ನಾವು 3 ಸಹ, ನಾನು, ಸೋಮಪ್ಪ, ಗಣಪತಪ್ಪನವರು ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಮೊಟ್ಟ ಮೊದಲ ಬಾರಿಗೆ ಅವಾಗ ನಾವು ಆಯ್ಕೆಯಾಗಿ ಬರ್ತೇವೆ. ಯಾವ ವರ್ಷ ಅದು? 2019ರಲ್ಲಿ ನಾವು ಸರ್ಕಾರಿ ನೌಕರ ಸಂಘಕ್ಕೆ ಬರ್ತೇವೆ. ಆ ಸಂದರ್ಭದಲ್ಲಿ ಸಂಘಟನಾತ್ಮಕವಾಗಿ ನಿಮ್ಮನ್ನ ನೀವು ಯಾವ್ಯಾವ ರೀತಿಯಲ್ಲಿ ತೊಡಗಿಸಿಕೊಂಡ್ರಿ? ಶಿಕ್ಷಕರ ಸಮಸ್ಯೆಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳಿಗೆ ನೀವು ಹೇಗೆ ಉತ್ತರಗಳನ್ನ ಕಂಡುಕೊಳ್ತಾ ಹೋದ್ರಿ? ಸರ್, ಏನು ಅಂದ್ರೆ ನಾವು ದೊಡ್ಡವ್ರು ನೋಡಿ ಕಲ್ತಿದ್ದೆ ಜಾಸ್ತಿ. ಸಂಘಟನೆಯಲ್ಲಿ ಯೋಗಾನಂದ್ ಅವರು ಅಂತ ಇದ್ರು. ಅದರ ನಂತರ ಬಂದಿರತಕ್ಕಂಥ ಗಣಪತಪ್ಪನವರು, ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಮಗೆ ಮಾರ್ಗದರ್ಶಿ ಆದವು. ಅವರು ಪ್ರತಿದಿನ ಶಾಲೆ ಬಿಟ್ಟ ಮೇಲೆ BO ಆಫೀಸ್ ಹತ್ರ ಬಂದು ನಿಂತ್ಕೊಂಡು ಅಲ್ಲಿ ಬರ್ತಕ್ಕಂಥ ಟೀಚರ್ ಸಮಸ್ಯೆಗಳನ್ನ, ಪ್ರತಿಯೊಬ್ಬರ ಸಮಸ್ಯೆಗಳನ್ನ ಅಟೆಂಡ್ ಮಾಡಿಬಿಟ್ಟು ಅದನ್ನ ಇಲಾಖೆಯ ಜೊತೆಗೆ ಮಾತಾಡಿ ಆ ಒಂದು ಇದರಲ್ಲಿ ಏನು ಕಾನೂನಾತ್ಮಕವಾಗಿ ಆಗ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥದ್ದು
ಅವೆಲ್ಲೂ ಮಾರ್ಗದರ್ಶಿಗಳಾಗಿದ್ದಾವೆ. ಟೀಚರ್ ಸಮಸ್ಯೆಗಳು ತುಂಬಾನೇ ಇರ್ತವೆ. ಇವತ್ತು ಯಾರು ಏಲ್ ಹಾಕ್ಬೇಕಾಗಿರ್ತದೆ, ಅಲ್ಲಿ ಎಲ್ಲೂ ಯಾರು ಕೊಡ್ತಿರೋದಿಲ್ಲ ಅಂತ ಸಂದರ್ಭದಲ್ಲಿ. ಸೊ ಇತ್ತೀಚಿನ ರೀಸೆಂಟ್ ಆಗಿ ಶಿಶು ಪ್ಲಾನರ್ ಬೇಕಾಗಿರ್ತದೆ, ಬಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇರ್ತದೆ, ಅಥವಾ STMC ಏನೋ ಪ್ರಾಬ್ಲಮ್ ಇರ್ತದೆ, ಅಥವಾ ಇವರು ಏನೋ ಕೆಲವು ಸಣ್ಣ ಪುಟ್ಟ ಪ್ರಾಬ್ಲಮ್ ಮಾಡ್ಕೊಂಡಿರ್ತಾರೆ. ಮತ್ತೆ ಏನು ಇರ್ತದೆ, ಯಾಕಂದ್ರೆ ನಮ್ದು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದ್ರೆ ದೊಡ್ಡ ಸಂಖ್ಯೆ ಇದು. ಈ ಸಂಖ್ಯೆಯಲ್ಲಿ 5 ಬೆಳೆಗಳು ಒಂದೇ ರೀತಿ ಇರಲ್ಲ, ಹೆಚ್ಚು ಕಡಿಮೆ ಇರ್ತದೆ. ಸೊ ಅವೆಲ್ಲವನ್ನ ಅಟೆಂಡ್ ಮಾಡ್ತಕ್ಕಂಥದ್ದು, ಅವರ ಮನಸ್ಸಿಗೆ ನೆಮ್ಮದಿ ಆಗುವ ಹಾಗೆ ಮಾತಾಡ್ತಕ್ಕಂಥದ್ದು, ಕೈಯಿಂದ ಆಗ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಟ್ಟದ್ದು ನಾವಂತೂ ಪ್ರಯತ್ನ ಮಾಡಿದ್ದೀವಿ. ಜೊತೆಗೆ ನಾವು ಸಂಘಟನೆಯಲ್ಲಿ ನಾವು ಸರ್ಕಾರಿ ನೌಕರ ಸಂಘಕ್ಕೆ ಬರ್ತದಂಗೆ ಮತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಚುನಾವಣೆ ಆರಂಭ ಆಗ್ತದೆ. 2.5-3 ವರ್ಷಕ್ಕೆ ಮತ್ತೆ ನಾನು ಅದಕ್ಕೂ ನಿಲ್ತೇನೆ, ಅಲ್ಲೂ ಸಹ ನಾನು ಗೆದ್ದು ಬರ್ತೇನೆ. ಗೆದ್ದಾದ್ಮೇಲೆ 2 ಸಂಘಟನೆ ತೊಡ್ಕೊಳ್ತೇನೆ. ಶಿಕ್ಷಕರ ಅವತ್ತಿಂದ ಇವತ್ತಿನವರೆಗೂ ಶಾಲೆ ಬಿಟ್ಟ ಮೇಲೆ 4:15 ಶಾಲೆ ಬಿಟ್ಟ ಮೇಲೆ 4:45 ಗಂಟೆ ಒಳಗೆ ನಾವು BO ಕಚೇರಿ ಎದುರುಗಡೆ ಇರ್ತೇವೆ. ನಾವು ಮನೆಗೆ ಹೋಗೋ ದಿನ 7-7:30 ಆಗ್ತದೆ. ಸೊ ಹಾಗೆ ನಾನು ಟೀಚರ್ಸ್ ಪರವಾಗಿ ಅವರಿಗೆ ಸ್ಪಂದನೆ ಮಾಡ್ತೇನೆ ಬಂದಿದ್ದೇನೆ. ಯಾಕಂದ್ರೆ ಸಂಘಟನೆಗೆ ಬಂದ್ಮೇಲೆ ನಾವು ಮನೆಯನ್ನ ಮರಿಬೇಕಾಗ್ತದೆ. ನಿಜ. ನಾವು ಒಂದಿಷ್ಟು ಸಮಯವನ್ನು ನಾವು ಶಿಕ್ಷಕರಿಗೆ ಕೊಡ್ಲೇಬೇಕಾದ್ರೆ ನಮ್ಮನ್ನ ಆಯ್ಕೆ ಮಾಡಿರ್ತಾರೆ, ನಂಬಿಕೆ ಇಟ್ಕೊಂಡು ಆಯ್ಕೆ ಮಾಡಿರ್ತಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ಹಾಗಾಗಿ ಆ ಕೆಲಸ ಮಾಡ್ತಾ ಇದ್ದೇನೆ. ಈಗ ತಾಲೂಕಿನಲ್ಲಿ ಎಷ್ಟು ಪ್ರಾಥಮಿಕ ಶಾಲೆಗಳಿದೆ ಹಾಗೂ ಶಿಕ್ಷಕರ ಕೊರತೆ ಯಾವ ಹಂತದಲ್ಲಿದೆ? ನಮ್ಮ ಪ್ರಾಥಮಿಕ ಶಾಲೆ 290ಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳು ಇದ್ದಾವೆ. ಸೊ ಶಿಕ್ಷಕರ ಕೊರತೆ ತುಂಬಾನೇ ಇದೆ. ನಾವು 712 ಟೀಚರ್ಸ್ ಇದ್ದೇವೆ, 700 ಚಿಲ್ಲರ ಟೀಚರ್ಸ್ ಇದ್ದೇವೆ. 900 ಪ್ಲೇಸ್ ವೇಕೆಂಟ್ ಇದೆ. ಅಂದ್ರೆ 900 ಅಂದ್ರೆ 200 ವೇಕೆಂಟ್ ಇದೆ. 900 ಪೋಸ್ಟ್ ಬೇಕು. 700 ಜನ ಟೀಚರ್ಸ್ ಇದ್ದೇವೆ, 200 ಪೋಸ್ಟ್ಗಳು ವೇಕೆಂಟ್ ಇದೆ. ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ. ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಜವಳಿ. ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮ ಅಂಗಡಿ. ಹಿಂದೆ ಭೇಟಿ ಕೊಡಿ. ಪಾಂಡುರಂಗ ಟೆಕ್ಸ್ಟೈಲ್ಸ್, ಜವಳಿ ವ್ಯಾಪಾರಿಗಳು, ಜೋಗ ರಸ್ತೆ, ತಾಳಗುಪ್ಪ. ಕೊರತೆಯನ್ನು ನೀಗಿಸಲಿಕ್ಕೆ ಈಗ ಸರ್ಕಾರ ಅನೇಕ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ತಮಗೆ ಗೊತ್ತಿದೆ, ಅತಿಥಿ ಶಿಕ್ಷಕರನ್ನ ಅಂತ ಹೇಳಿ ಗೆಸ್ಟ್ ಟೀಚರ್ ಆಯ್ಕೆ ಮಾಡಿ ಕೊಡ್ತಾ ಇದ್ದಾರೆ. ಸೊ ಗೆಸ್ಟ್ ಟೀಚರ್ಗೂ ಸಹ ಒಂದು ಗೌರವಧನವನ್ನ ಕೊಡ್ತಾ ಇದ್ದಾರೆ. ಗೆಸ್ಟ್ ಟೀಚರ್ಸ್ ಎಲ್ಲ ಶಾಲೆಯಲ್ಲೂ ಸಹ ಎಲ್ಲಿ ವೇಕೆಂಟ್ ಇದೆಯೋ ಅಲ್ಲಿ ಗೆಸ್ಟ್ ಟೀಚರ್ಸ್ ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ನೀವು ಹೇಳ್ತಾರೆ 200 ಏನು ಕೊರತೆ ಇದೆ, ಆ 200 ಜನ ಅತಿಥಿ ಶಿಕ್ಷಕರನ್ನ ಇವತ್ತು ಸರ್ಕಾರ ತಗೋತಾ ಇದೆ ಪ್ರತಿ ವರ್ಷ. ಅವರ ತಗೊಳ್ಳೋ ವ್ಯವಸ್ಥೆ ಹೇಗಿರ್ತದೆ? ಅಂದ್ರೆ ಏನೇನು ಕ್ರೈಟೀರಿಯಾಗಳನ್ನ ನೀವು ನೋಡಿ, ಈಗ ಒಬ್ಬ ಟೀಚರ್ನ ಆಯ್ಕೆ ಮಾಡಬೇಕು ಅಂದ್ರೆ ಮೊದಲು ನೋಡ್ತಕ್ಕಂಥದ್ದು ಎಲಿಜಿಬಿಲಿಟಿ. ಅಂದ್ರೆ ಅವರು ಆ ತರಬೇತಿಗಳು, ಅದಕ್ಕೆ ಸಂಬಂಧಪಟ್ಟಂತ ತರಬೇತಿಗಳು ಆಗಿದಾವ, ಮತ್ ಮಾರ್ಕ್ಸ್ ಅನ್ನು ನೋಡ್ತಾರೆ. ಈಗ ಒಂದು ಪೋಸ್ಟ್ ವೇಕೆಂಟ್ ಇರ್ತದೆ, ಅಲ್ಲಿ 4-5 ಜನ ಹಾಕ್ತಾರೆ. ಆ 4-5 ಜನ ಹಾಕಿದಾಗ ಯಾರು ಮಾರ್ಕ್ಸ್ ಹೆಚ್ಚಿಗೆ ಇದೆಯೋ ಸಬ್ಜೆಕ್ಟ್ ವೈಸ್ ಆಯ್ಕೆ ಮಾಡ್ತಾರೆ. ಓಕೆ. ಹಾಗಾಗಿ ಶಿಕ್ಷಕರ ಕೊರತೆ ಒಂದ್ ಲೆಕ್ಕದಲ್ಲಿ ಇಲ್ಲ, ಬಟ್ ಆದ್ರೆ ಸರ್ಕಾರಿ ಶಿಕ್ಷಕರು ಕೊರತೆ 200 ಕೊರತೆ ಇದೆ. ಯಾಕಂದ್ರೆ ಕಾಯಂ ಶಿಕ್ಷಕರು ಇದ್ದು ಬಿಟ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳ ನಮ್ಮ ನಡುವೆ ಸಾಮರಸ್ಯ ಬೇರಿತದೆ, ನಾವು ಟೀಚಿಂಗ್ ಮಾಡ್ಲಿಕ್ಕೆ ಒಂದು ಗ್ರಿಪ್ ಸಿಗ್ತದೆ. ಆಗಾಗ ಶಿಕ್ಷಕರು ಬದಲಾವಣೆ ಆದ್ರೆ ಅಂದ್ರೆ ಮಕ್ಕಳು ಅದಕ್ಕೆ ಹೊಂದ್ಕೊಳ್ಳೋದು ಕಷ್ಟ ಆಗ್ತದೆ. ಸೊ ಅದಕ್ಕಾಗಿ ಸರ್ಕಾರಿ ಟೀಚರ್ಸ್ಗೆ ಬೇಕು. ಇತ್ತೀಚಿನ ವರ್ಷಗಳಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು, ಮುಖ್ಯವಾದ ಸಮಸ್ಯೆಗಳು ಯಾವ್ಯಾವುದು ನೀವು ಗಮನಿಸಿದ ಹಾಗೆ? ಸಮಸ್ಯೆ ಅಂದ್ರೆ ಹೇಳ್ಬೇಕು ಅಂದ್ರೆ ತುಂಬಾನೇ ಸಮಸ್ಯೆ ಈಗ ಕ್ರಿಯೇಟ್ ಆಗಿದ್ದಾವೆ. ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಬೆಳೀತಾ ಬಂದಿದೆ? ಸುಮಾರು ಒಂದು 10-12 ವರ್ಷದಿಂದ ಸಣ್ಣ ಸಣ್ಣ ಇರ್ತಕ್ಕಂಥದ್ದು ದೊಡ್ಡ ಅಂದ್ರೆ ನಮಗೆ ಸಮಸ್ಯೆ ಅಂದ್ರೆ ಏನು ಟಾರ್ಚರ್ ಗಿಲ್ಚರ್ ಆ ರೀತಿ ಅಲ್ಲ. ನಾವು ಯಾವ್ದಕ್ಕೆ ಆಯ್ಕೆ ಆಗಿದ್ದೀವಿ ಇವತ್ತು? ಈ ದೇಶಕ್ಕೆ, ಈ ಮಣ್ಣಿಗೆ ಉತ್ತಮ ಪ್ರಜೆಗಳನ್ನ ನಾವು ಕೊಡಬೇಕು, ಅದಕ್ಕೆ ಆಯ್ಕೆ ಆಗಿದ್ದೀವಿ. ಅದನ್ನ ಕೊಡಾಕ್ ನಮ್ಗೆ ಆಗ್ತಾ ಇಲ್ಲ ಎಂಬ ಸಂಕಟ ನಮ್ಗೆಲ್ಲೋ ಟೀಚರ್ಸ್ಗೂ ಇದೆ. ಯಾಕಂದ್ರೆ ನಮಗೆ ಟೀಚಿಂಗ್ ಮಾಡ್ಲಿಕ್ಕೆ ನಮಗೆ ಸಮಯ ಬೇಕು. ಹೌದು, ನಮಗೆ ಸಮಯನೇ ಇಲ್ಲ. ಬೇರೆ ಬೇರೆ ಇತರೆ ಕೆಲಸಗಳೇ ಜಾಸ್ತಿ ಆಗಿದಾವೆ ನಮಗೆ. ಆ ಇತರೆ ಕೆಲಸಗಳ ಒತ್ತಡದಿಂದ ಸರಿಯಾದ ರೀತಿಗೆ ಟೀಚಿಂಗ್ ಮಾಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಮನವಿ ಏನಂದ್ರೆ, ದಯವಿಟ್ಟು ನಮ್ಮನ್ನ ಟೀಚಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಇತರೆ ಕೆಲಸಗಳನ್ನ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಇತರೆ ಕೆಲಸಗಳು ಅಂತಂದ್ರೆ ಯಾವ್ಯಾವ್ದು ನೋಡಿ, ಯಾಕಂದ್ರೆ ಒಳ್ಳೊಳ್ಳೆ ಕೆಲಸಗಳು ಇದಾವೆ.
ಒಳ್ಳೊಳ್ಳೆ ಕೆಲಸಗಳು ಇದಾವೆ. ಯಾಕಂದ್ರೆ ಸರ್ಕಾರ ಕೆಲವೊಂದು ಯೋಜನೆಗಳನ್ನ ತಂದಿರ್ತದೆ ಅಂದ್ರೆ ಒಳ್ಳೆ ಕೆಲಸಗಳೇ. ಇವತ್ತು ಪೌಷ್ಟಿಕ ಆಹಾರ ಒಂದು ಮಹತ್ವವಾಗಿರ್ತಕ್ಕಂಥ ಕಾರ್ಯವನ್ನು ಸರ್ಕಾರ ತಂದಿದೆ. ಮೊಟ್ಟೆ ಕೊಡ್ತಕ್ಕಂಥದ್ದು ಇದು ತುಂಬಾ ಉತ್ಕೃಷ್ಟವಾಗಿರ್ತಕ್ಕಂಥ ಅಷ್ಟೇ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಒಂದು ಯೋಜನೆ. ಅದನ್ನ ಇಂಪ್ಲಿಮೆಂಟ್ ಮಾಡೋದು ಬೇಡ ಅಂತ ಅಲ್ಲ, ಬಟ್ ಅದನ್ನ ಮಾಡುವಾಗ ಎಷ್ಟು ಅಡೆತಡೆಗಳಿದಾವೆ. ಒಬ್ಬ HMಗೆ ಶಾಲೆಯಲ್ಲಿ ಇವತ್ತು ಬಿಸಿ ಊಟದಲ್ಲಿ ಅಟೆಂಡೆನ್ಸ್ ಕೊಡುವಾಗ ಎಷ್ಟು ತೊಂದರೆ ಇದೆ. ಮತ್ತೆ ಇವತ್ತು ಜನಗಣತಿ ಮಾಡಬೇಕು, ಜಾತಿ ಗಣತಿ ಮಾಡಬೇಕು, ಬೇರೆ ಬೇರೆ ಗಣಿತಗಳನ್ನು ಮಾಡೋದ್ರ ಜೊತೆಗೆ BLO ಅಂತ ತಗೊಳ್ತಾ ಇದಾರೆ. ಇಲಾಖೆಯಲ್ಲಿ ಆಗಾಗ ಆದೇಶಗಳು ಬರ್ತವೆ, 0 ರಿಂದ 18 ವರ್ಷದ ಮಕ್ಕಳು ಪಟ್ಟಿ ಮಾಡ್ಕೊಡಿ, ಹೆಣ್ಮಕ್ಳು ಪಟ್ಟಿ ಮಾಡ್ಕೊಡಿ ಅಂತ ಕೇಳ್ತಾರೆ. ತಕ್ಷಣ ಒಂದೇ ದಿನಕ್ಕೆ ಕೇಳ್ಬಿಟ್ರೆ ಅದು ಕೊಡ್ಲಿಕ್ಕೆ ಆಗತ್ತಾ? ಹೊಸದಾಗೆ 2-3 ಸರಿ ಬೇರೆ ಬೇರೆ ಇಂತಿಂತ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅರ್ಧ ಟೈಮ್ ನಾವು ಇತರೆ ಕೆಲಸಕ್ಕೆ ಹೋಗ್ತದೆ. ನಮ್ ಟೀಚರ್ಸ್ ಅಂತೂ ಬೇಸತ್ ಬಿಟ್ಟಿದ್ದಾರೆ, ಸರ್ ಇತರೆ ಕೆಲಸಗಳಿಂದ ಮುಕ್ತಿ ಆಗ್ಬೇಕು ಅಂತ. ಹಂಗಂತ ಹೇಳಿ ಇದು ಒಳ್ಳೆ ಕೆಲಸಗಳು ನಾವು ಖಂಡಿತ ಈ ಬಿಸಿ ಊಟ ಅನ್ನೋದೇನಿದೆ ತುಂಬಾ ಒಳ್ಳೆ ಕೆಲಸ. ಯಾಕಂದ್ರೆ ಇವತ್ತು ಎಲ್ಲಿ ಬಿಸಿ ಊಟ, ಮಧ್ಯಾಹ್ನದ ಬಿಸಿ ಊಟ ಯಾವಾಗ ಆರಂಭವಾಯ್ತು ಅವತ್ತಿಂದ ಸರ್ಕಾರಿ ಶಾಲೆಯಲ್ಲಿ ಎಲ್ಲಾ ಮಕ್ಕಳು ಸಹ ಇವತ್ತು ಶಿಕ್ಷಣ ಪಡೆಯುವ ಹಾಗೆ ಆಗಿದೆ. ಸಂಖ್ಯೆನೂ ಜಾಸ್ತಿ ಆಗಿದೆ. ತುಂಬಾನೇ ಖುಷಿಯಾಗಿದೆ. ಯಾಕಂದ್ರೆ ಇವತ್ತು ಒಬ್ರು ವರ್ಕರ್ಸ್ ಇರ್ತಾರೆ, ಲೇಬರ್, ಇವತ್ತು ಬೆಳಗ್ಗೆ ಅವ್ರ ಮನೆ ಬಿಟ್ಟು ಹೋದ್ರೆ ಸಂಜೆ 6 ಗಂಟೆಗೆ ಬರ್ತಾರೆ. ಆದ್ರೆ ಮಕ್ಕಳಿಗೆ ಎಷ್ಟೋ ಜನ ಮಧ್ಯಾಹ್ನದ ಊಟ ಕೊಡದೇನೆ ಆ ಊಟಕ್ಕೆ ಕೊಡ್ಲಿಕ್ಕೆ ಆಗ್ತೇ ಇರ್ತಕ್ಕಂಥ ಸಮಯದಿಂದ ಎಷ್ಟೋ ಮಕ್ಕಳು ನಾವು ಶಾಲೆಯನ್ನ ಗೈರಾಗಿದ್ದನ್ನ ನೋಡಿದ್ವಿ, ಶಾಲೆ ಬಿಟ್ಟು ನೋಡಿದ್ವಿ. ಇವತ್ತು ಡ್ರಾಪ್ ಔಟ್ ಕಡಿಮೆ ಆಗ್ತಾ ಇದೆ. ಮಕ್ಕಳಿಗೆ ಎಲ್ಲರಿಗೂ ಸಮಾನವಾದ ಶಿಕ್ಷಣ ಸಿಗ್ತದೆ. ಸರ್, ನೀವು ಮಾತನಾಡ್ತಾ ಹೇಳಿದ್ರಿ ಈಗ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಸುಮಾರು 1 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇನ್ನು ನಿಮ್ಗೆ 3-4 ವರ್ಷಗಳ ಅವಧಿ ಇದೆ. ಈ ಅವಧಿಯಲ್ಲಿ ನೀವು ಸಂಘದ ವ್ಯವಸ್ಥೆ ಅಥವಾ ಸಂಘಕ್ಕೆ ಯಾವೆಲ್ಲ ಕೊಡುಗೆಗಳನ್ನ ಕೊಡಬೇಕು ಅಂತ ನಿಮ್ಮ ಆಸೆ ಇದೆ? ಆ ನಿಟ್ಟಿನಲ್ಲಿ ಏನು ಕಾರ್ಯಗಳನ್ನ ಹಾಕೊಂಡಿದ್ದೀವಿ? ನಾವು ಸಂಘಟನೆಗೆ ಬಂದ್ಮೇಲೆ ಹೋರಾಟ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸುಮ್ಮನೆ ಸಂಘಟನೆ ಬಂದ್ವಿ, ಮನೆ ಕುತ್ಕೊಂಡ್ವಿ ಅಂತ ಆಗೋದಿಲ್ಲ. ನಿಜ. ಟೀಚರ್ಸ್ಗೆ ನಾವು ಬೆಂಬಲ ಕೊಡ್ಬೇಕು, ಕಷ್ಟದಲ್ಲಿ ಸ್ಪಂದಿಸಬೇಕು, ಕೆಲವೊಂದು ಗೊತ್ತಿರೋ ವಿಷಯಗಳು ಇರ್ತವೆ, ಅದನ್ನೆಲ್ಲ ತಿಳಿಸಿ ಹೇಳ್ಬೇಕಾಗುತ್ತೆ. ಸೊ ಅದನ್ನ ಮಾಡ್ಬೇಕಂದಾಗ ನಾವು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ. ಆ ಕಾರ್ಯದಲ್ಲಿ ನಾನಂತೂ ಅಧ್ಯಕ್ಷನಾಗಿ ಹಿಂದಿದ್ದಿಲ್ಲ. ನನಗೆ ಸಿಕ್ಕಿರೋದು ತುಂಬಾನೇ ಕಡಿಮೆ ಅವಧಿ. 20 ತಿಂಗಳು ನಾವು 3 ಜನ ಹಂಚ್ಕೊಂಡಿದ್ವಿ. ನನಗೆ ಪನಕಿ ಸಿಕ್ಕಿದ್ದು 15 ತಿಂಗಳು. ಈಗ ಒಂದು ಹೋದ ಆಗಸ್ಟಿಗೆ ನಾನು ಆಯ್ಕೆ ಆಗಿರೋದು. ತುಂಬಾನೇ ಕೆಲಸ ಮಾಡಿದ್ವಿ. ಇದುವರೆಗೂ ಮಾಡಿದರೆ ಕೆಲಸ ಆಗಿದೆ ಅಂತೇಳಿ ಶಿಕ್ಷಕರ ಪರವಾಗಿ. ಯಾಕಂದ್ರೆ ನಂಗೆ ಅದ್ರ ಬಗ್ಗೆ ತುಂಬಾನೇ ಹೆಮ್ಮೆ ಇದೆ. ಹಂಗಂತೇಳಿ ನಾನು ಮಾಡಿಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ. ಮಾಡಿದ್ದನ್ನ ಮಾಡಿದ್ದೀನಿ ಅಂತ ಹೇಳ್ಬೇಕು, ಮತ್ತೆ ಗೊತ್ತಾಗದೆ ಅವಾಗಲ್ವಾ. ಇವತ್ತು ನಾನು ಟೀಚರ್ಸಿಗಾಗಿ, ಯಾಕಂದ್ರೆ ನಾನು CRP ಆದಾಗಿಂದ ನೋಡಿದೆ ಟೀಚರ್ಸ್ ಪ್ರಾಬ್ಲಮ್ ಅಂತ. ಅದರಲ್ಲೂ ಮಹಿಳೆಯರ ಸಂಖ್ಯೆಯಲ್ಲಿ ಜಾಸ್ತಿ, ತುಂಬಾ ದೂರದಿಂದ ಬರ್ತಾರೆ ಪಾಪ, HMಗಳು ಬೇರೆ ಬೇರೆ ಎಲ್ಲ ಬರ್ತಾರೆ. ಟೈಮ್ ಬಾಂಡ್ ಆಗಿರೋದಿಲ್ಲ. ಅದಕ್ಕೆ 2-3 ದಿನ ನಿಂತ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಗೊತ್ತಿದ್ದವ್ರ ಹತ್ರ ಕೇಳಿ ಅವ್ರಿಗೆ ಏನೋ ಕೊಡೋದು ಮಾಡೋದು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆ ಇತ್ತು. ಅದ್ರ ಜೊತೆಗೆ ಅವರು ಇಲಾಖೆ ಏನೋ ಒಂದು ಹೇಳಿದ್ರೆ ತಕ್ಷಣ ಬೇಕಾಗಿರ್ತಕ್ಕಂಥದ್ದು ಸಿಗ್ತಿರ್ಲಿಲ್ಲ. ಸೊ ಅದಕ್ಕಾಗಿ ನಾನು ಶಿಕ್ಷಕರಿಗಾಗಿ ಇದು ರಾಜ್ಯದಲ್ಲೇ ಮಾದರಿ ಅಂತ ನಾನು ಹೇಳ್ತೇನೆ, ಬರೀ ಜಿಲ್ಲೆಯಲ್ಲೆಲ್ಲ. ಆ ಕೊಡುಗೆ ಶ್ರೀ ಸದ್ಗುರು ಟೀಚರ್ಸ್ ಕಾರ್ನರ್ ಅಂತ ಒಂದು ಸೆಂಟರ್ ನಾವು ಓಪನ್ ಮಾಡಿದ್ದೇವೆ. ಅಲ್ಲಿ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥದ್ದು, ಒಂದು ಶಾಲೆಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲದೂ ಸಹ ಸಿಗ್ತದೆ. ಬಹಳ ರಿಯಾಯಿತಿ ದರದಲ್ಲಿ ಸಿಗ್ತದೆ. ಬಹಳ ರಿಯಾಯಿತಿ ದರ ಅಂದ್ರೆ ಈಗ ಒಂದು ಎಕ್ಸಾಂಪಲ್, ಒಂದು 300 ರೂಪಾಯಿ ಜೆರಾಕ್ಸ್ ಆಯ್ತು ಅಂದ್ರೆ 150 ರೂಪಾಯಿ ಜೆರಾಕ್ಸ್ ಸಿಗುತ್ತೆ. ಅಲ್ಲಿ ಪ್ರಿಂಟ್ ಒಂದು 5 ರೂಪಾಯಿ ಪ್ರಿಂಟ್ ಅಂದ್ರೆ 2 ರೂಪಾಯಿ ಪ್ರಿಂಟ್ ಸಿಗುತ್ತೆ, ಓನ್ಲಿ ಫಾರ್ ಟೀಚರ್ಸ್. ಆ ರೀತಿ ಸಿಗ್ತದೆ. ಟೈಮ್ ಬಾಂಡ್ 5 ನಿಮಿಷಕ್ಕೆ ಬಂದ್ರೆ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಪೇಪರ್ ಚಾರ್ಟ್ ತರ್ತಾರೆ. ಇದೆಲ್ಲ ಹೊರೆ, ಇದು ತುಂಬಾನೇ ಹೊರೆ. ಮತ್ತೆ ಅವರಿಗೆ ಸ್ಯಾಲ್ರಿ ಕೊಡ್ಬೇಕು, ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಇಬ್ಬರಿಗೆ ಸ್ಯಾಲ್ರಿ ಕೊಡ್ಬೇಕು. ತಿಂಗಳಿಗೆ ತುಂಬಾನೇ ಖರ್ಚಿರ್ತದೆ. ಸೊ ಇದನ್ನೆಲ್ಲ ಏನಂದ್ರೆ ನನಗೆ ನಂದೇ ಆದ ಸ್ನೇಹಕೂಟ ಇದೆ. ಆ ಸ್ನೇಹಿತರೆಲ್ಲ ಬಹಳ ಚೆನ್ನಾಗಿದ್ದಾರೆ. ಇವತ್ತು ಬೇರೆ ಬೇರೆ ಅವ್ರದೇ ಆಗಿದ್ದ ಇಂಡಸ್ಟ್ರಿಯಲ್ ಅದು ಇದು ಮಾಡ್ಕೊಂಡಿದ್ದಾರೆ. ನಮ್ಮ ಖಾಸಗಿ ಸ್ನೇಹಿತರು ಅವರೆಲ್ಲರೂ ಸಹಕಾರ ಕೊಡ್ತಾರೆ. ಅದರಿಂದ ಇವತ್ತು ಶ್ರೀ ಸದ್ಗುರು ಟೀಚರ್ಸ್ ಕಾರ್ನರ್ ಅಂತ ಟೀಚರ್ಸ್ ಸೇರಿತ್ತೆ ಅಂದ್ಬಿಟ್ಟು ಇವತ್ತು ಟ್ಯಾಕ್ಸ್ ಅನ್ನು ಸಹ ಅಷ್ಟೇ, ನಾವು ಸಂಘದಿಂದ ಏನು ದುಡ್ಡು ಕೊಟ್ಟಿಲ್ಲ, ಟ್ಯಾಕ್ಸ್ ಅನ್ನು ಸಹ ನಾನು ಉಚಿತವಾಗಿ ಅವರಿಗೆ ರಿಟರ್ನ್ ಫೈಲ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ದೀನಿ. ಇದು ನನಗೆ ತುಂಬಾನೇ ಹೆಮ್ಮೆ ಇದೆ. ಅವರಿಗೆಲ್ಲ ಸಹಕಾರ. ಟ್ಯಾಕ್ಸ್ ಅನ್ನು ಉಚಿತವಾಗಿ ಕೊಡ್ತಿದ್ರೆ ಅವ್ರಿಗೆ 300-400 ರೂಪಾಯಿ ಕೊಡಕ್ಕಾಗಲ್ಲ ಅಂತಲ್ಲ, ನಮ್ಮ ಟೀಚರ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ಆಗಲ್ಲ. ಉಚಿತ ಅಂದ್ರೆ ಏನು ಅಂದ್ರೆ ಅವರಿಗೆ ಸಕಾಲದಲ್ಲಿ ತಕ್ಷಣ ಕೆಲಸ ಆಗ್ಬೇಕಲ್ಲ, ಆ ಕೆಲಸವನ್ನು ಮಾಡ್ಕೊಡ್ತಾ ಇದ್ದೀನಿ, ಉಚಿತವಾಗಿ ಮಾಡ್ಕೊಡ್ತೀನಿ.